ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ರಿಚಾರ್ಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಭಾಳ ವರ್ಷ ಅಂದರೆ 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ರಿಚಾರ್ಜ್ ಮಾಡಬೇಕು. ರಿಚಾರ್ಜ್ ಆಪ್ಷನ್ನಲ್ಲಿ ಅದು ತೋರಿಸ್ತಾ ಇರಲ್ಲ. ಅಂದರೆ ಇದು ಬೇರೆ ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ $199 ಮತ್ತು ಜಿ ಎಸ್ ಟಿ ಅದೆಲ್ಲ ಸೇರಿ $235 ಆಗುತ್ತೆ 1 ಮಂತ್ಗೆ. 10 MB per ಸೆಕೆಂಡ್ ಇರುತ್ತೆ ಸ್ಪೀಡ್. ಇದರಲ್ಲಿ ಭಾಳ ಕಡಿಮೆ ರೇಟ್ಗೆ ಈ ಒಂದು ಪ್ಲ್ಯಾನ್ ಸಿಗ್ತಾ ಇದೆ. ಯಾವುದೇ ಫೈಬರ್ನಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಬಿಟ್ಟು ಬೇರೆ ಇರುತ್ತಲ್ಲ, ಜಿಯೋ ಫೈಬರ್ ಆಗಲಿ ಬೇರೆ ಬೇರೆ ಇರುತ್ತಲ್ಲ, ಇಂಟರ್ನೆಟ್ ಇದು ಇರುತ್ತಲ್ಲ, ಅಂಥದ್ರಲ್ಲಿ ಯಾವುದ್ರಲ್ಲೂ ಸಿಗಲ್ಲ. ಆದರೆ ಇದರಲ್ಲಿ ಕಡಿಮೆ ಪ್ಲ್ಯಾನ್ಗೆ ಸಿಗ್ತಾ ಇದೆ. ಇದು ಆ ಪ್ಲ್ಯಾನಲ್ಲಿ ನಾನು ತೊಗೊಂಡಿದ್ದೆ. ಈಗ ರಿಚಾರ್ಜ್ ಮಾಡಬೇಕು ಅಂತಂದರೆ ಫೋನ್ಪೇ, ಗೂಗಲ್ ಪೇ ಅದು ಬೇರೆ ಬೇರೆದರಲ್ಲಿ ರಿಚಾರ್ಜ್ ಮಾಡೋಕ್ಕೆ ಈ ಪ್ಲ್ಯಾನ್ ಸಿಗಲ್ಲ. ಅದಕ್ಕೋಸ್ಕರ ಯಾವ ರೀತಿ ರಿಚಾರ್ಜ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಏರ್ಟೆಲ್ ಆ್ಯಪ್ನ ಓಪನ್ ಮಾಡಬೇಕು. ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಿದ್ರೆ ಮೇಲ್ಗಡೆ 3 ಬಾರ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಾರೆ ಮೈ ಆ್ಯಕ್ಟಿವ್ ಸರ್ವಿಸಸ್ ಅಂತಿದೆ. ಅದನ್ನು ಇಲ್ಲಿ ಡೌನ್ಲೋಡ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ವೈಫೈ ಅಂತಿದೆ. ನಾವು ವೈಫೈ ತೊಗೊಂಡಿರ್ತೀವಲ್ಲ, ಅದರ ವೈಫೈದಲ್ಲಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ಡೌನ್ಲೋಡ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ವ್ಯೂ ಪ್ಲ್ಯಾನ್ ಡೀಟೇಲ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ನೋಡ್ತಿದ್ರೆ ವೈಫೈ ನಂಬರ್ ಇದೆ, ವೈಫೈದು ನಂಬರ್ ಇದೆ. ಅದಾದಮೇಲೆ 5 months ಎಕ್ಸ್ಪೈರ್ಸ್ ಇನ್ 8 days ಅಂತಿದೆ. ಪೇ ಬಿಲ್ ಟು ಕಂಟಿನ್ಯೂ ಆನ್ ಸೇಮ್ ಪ್ಲ್ಯಾನ್ ಅಂತಿದೆ. ಈಗ ಅದನ್ನು ಪೇ ಮಾಡಬೇಕು. ರಿನ್ಯೂ ಅಂತಿದೆ, ಇಲ್ಲಿ ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಅಮೌಂಟ್ ಎಷ್ಟು ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ, 1175. ಮತ್ತು ಫೋನ್ಪೇ, ಏರ್ಟೆಲ್ UPI ಆ್ಯಪ್ ಎಲ್ಲ ತೋರಿಸ್ತಾ ಇದೆ. ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಪೇ ನಾವು ಅಂತೇಳಿ ತೋರಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೆಸ್ ಆಗ್ತಾಯಿದೆ. ಪ್ರೊಸೆಸ್ ಆಗಿ ಇಲ್ಲಿ ಫೋನ್ಪೇ ಆ್ಯಪ್ಗೆ ಬಂದಿದೆ. ಇಲ್ಲಿ ನಾನು ಪೇ ಮಾಡ್ತಾಯಿದ್ದೀನಿ. ಪೇ ಮಾಡಿದ್ದೀನಿ. ಈಗ ಸಕ್ಸಸ್ ಆಗಿದೆ. ಇಲ್ಲಿ ಪ್ರೊಸೆಸ್ ಆಗ್ತಾಯಿದೆ. ಈಗ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತೇಳಿ ಬಂದಿದೆ. ರಿಚಾರ್ಜ್ ಸಕ್ಸಸ್ಫುಲ್ ಅಂತೇಳಿ ವೈಫೈದು ನಂಬರ್ ಇರುತ್ತಲ್ಲ, ಅದನ್ನು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ಯು ಒನ್ ಎ ರಿವಾರ್ಡ್ ಅಂತಿದೆ. ಟಾಪ್ ಟು ರಿವೀಲ್ ಅಂತೇಳಿ ತೋರಿಸ್ತಾ ಇದೆ. ರಿವಾರ್ಡ್ ಏನು ಬಂದಿದೆ, ಲೋನ್ ಅಪ್ ಟು 9 lakh ಯು ಹ್ಯಾವ್ ಅನ್ಲಾಕ್ಡ್ ಎ ಪರ್ಸ್ನಲ್ ಲೋನ್ ಆಫರ್. ಇಂಟ್ರೆಸ್ಟ್ ರೇಟ್ ಇಷ್ಟು ಇರುತ್ತೆ ಅಂತೇಳಿ ಒಂದು ಆಫರ್ ಇದೆ. ಇದು ನನಗೇನು ಬೇಕಾಗಿಲ್ಲ. ಮತ್ತು ಇಷ್ಟೇ ರಿಚಾರ್ಜ್ ಮಾಡೋದಿದೆ ಫ್ರೆಂಡ್ಸ್. ರಿಚಾರ್ಜ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ. ಈಗ ನಾನು ಡನ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಹೋಮ್ ಪೇಜ್ಗೆ ಬರ್ತಾಯಿದೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಿಂದ. ಮತ್ತು ಇಲ್ಲಿ ಮೆಸೇಜ್ ಕೂಡ ಬಂದಿದೆ ನನಗೆ. ನೋಡ್ತಿದ್ರೆ ಅಡ್ವಾನ್ಸ್ ರೆಂಟಲ್ ಪ್ಲ್ಯಾನ್ ಫಾರ್ ಯುವರ್ ಏರ್ಟೆಲ್ ವೈಫೈ ಹ್ಯಾಸ್ ಬಿನ್ ರಿನ್ಯೂಡ್ ಸಕ್ಸಸ್ಫುಲ್. ಯುವರ್ ನ್ಯೂ ಪ್ಲ್ಯಾನ್ ಡೀಟೇಲ್ಸ್ ಆರ್ ಅಂದರೆ ಪ್ಲ್ಯಾನ್ ಯಾವ ಪ್ಲ್ಯಾನ್ ಇದೆ ಎಲ್ಲ ತೋರಿಸ್ತಾ ಇದೆ. ನೋಡ್ತಿದ್ರೆ $235 per month. ಎಲ್ಲ ಎಂಡ್ ಡೇಟ್ಗೂ ತೋರಿಸ್ತಾ ಇದೆ. ಸ್ಟಾರ್ಟ್ ಡೇಟ್ ಇಲ್ಲಿಂದ ಮತ್ತು ಎಂಡ್ ಡೇಟ್ ಇಲ್ಲಿಂದ ಅಂತೇಳಿ ಕೂಡ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಿದ್ರೆ 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 12/6/2025ಗೆ ಇದು ಕ್ಲೋಸ್ ಆಗುತ್ತೆ. ಮತ್ತು ಬೇಕಾದರೆ ರಿಚಾರ್ಜ್ ಮಾಡ್ಬೋದು. ಪ್ಲ್ಯಾನ್ ಸ್ಪೀಡ್ ಇದೆ 10 MB per second. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಮೋಸ್ಟ್ಲಿ ಇದೇ ಇಲ್ಲ ಗೊತ್ತಿಲ್ಲ ಈ ಪ್ಲ್ಯಾನು. ನನಗಂತೂ ಭಾಳ ಯೂಸ್ ಆಗಿದೆ. ನಮ್ಮ ಮನೇಲಿ TV ಇದೇ ವೈಫೈಯಿಂದ ಯೂಸ್ ಮಾಡ್ತೀವಿ. ಮೊಬೈಲ್ಸ್ 2-3 ಮೊಬೈಲ್ಸ್ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಆಯಿತು. 1.5 ವರ್ಷದಿಂದ ನಾನು ಇದು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ, ಕಡಿಮೆ ದುಡ್ಡಿದೆ. ಬೇರೆ ರಿಚಾರ್ಜ್ ಮಾಡಬೇಕು ಅಂದರೆ $400-500 ಇರುತ್ತೆ ಅದಕ್ಕೆ 1 ಮಂತ್ಗೆ. ಇದು $235 ಇದೆ. ನಾವು ಮೊಬೈಲ್ ರಿಚಾರ್ಜ್ ಮಾಡೋ ಥರ ಇರುತ್ತೆ. ಜಾಸ್ತಿ ಡಾಟಾ, ಎಷ್ಟಾದರೂ ಡಾಟಾ ಯೂಸ್ ಮಾಡ್ಬೋದು. ಇದರಲ್ಲಿ ಅನ್ಲಿಮಿಟೆಡ್ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರಿಚಾರ್ಜ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸಿದ್ದೀನಿ. ನೀವು ಕೂಡ ಇದು ಬೇಸಿಕ್ ಪ್ಲ್ಯಾನ್ನ ತೊಗೊಂಡಿದ್ರೆ $235 ಇದೆಲ್ಲ ಪರ್ ಮಂತ್. ಆ ಪ್ಲ್ಯಾನ್ ತೊಗೊಂಡಿದ್ರೆ ಯಾವ ಥರ ರಿಚಾರ್ಜ್ ಮಾಡಬೇಕು ನಿಮ್ಮ ಮೊಬೈಲಲ್ಲಿ ಅಂತೇಳಿ ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಏನಾದರೂ ಯೂಟ್ಯೂಬ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿ ಕೊಡಬೇಕಿತ್ತು ಅಂತಂದರೆ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ನನಗೆ ಚಾರ್ಜ್ ಕೊಡಬೇಕಾಗುತ್ತೆ ಅದರದ್ದು. ಮತ್ತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ಮತ್ತು ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲನೂ ಪ್ರೊಸೆಸ್ ಮಾಡಿ ಕೊಡಬೇಕಿತ್ತು ಅಂತಂದರೆ ಮಾಡಿಕೊಡ್ಬೋದು. ಅದ್ರ ಚಾರ್ಜ್ ಏನಿರುತ್ತೆ ನೀವು ಕೊಟ್ಟರೆ ಎಲ್ಲನೂ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.